ಒಬ್ಬ ಸಾರ್ವಜನಿಕ ಉದ್ಯಮ ಜೀವನದಲ್ಲಿ ಇದ್ದರೆ ಆ ಒಂದು ಲೈಫ್ ಸ್ಟೈಲ್ ಹೇಗಿರುತ್ತೆ ಅಂತ ನೋಡ್ತಾರೆ. ಬಟ್ ಅದು ನಮ್ಮದು ಪ್ರೊಡಕ್ಟಿವಿಟಿ, ನಾವು ಏನು ಕೆಲಸ ಮಾಡ್ತೇವೆ, ಹೇಗೆ ಕೆಲಸ ಮಾಡ್ತೇವೆ, ಇದು ಕಸ್ಟಮರ್ಗೆ ತಿಳ್ಕೊಳ್ಳಿಕ್ಕೆ ನಿಜವಾಗಿ ಅವರಿಗೆ ಹಕ್ಕುದಾರರು ಅವರು. ನಾರ್ಮಲಿ ಕಾರ್ ತೊಗೊಂಡು ಹೋಗ್ತೇನೆ, ಬಟ್ ಇವತ್ತು ಸಂಡೇ ಆಗಿರೋದ್ರಿಂದ ನಮ್ಮದು ಸ್ಕೂಟರ್ ಸ್ವಲ್ಪ ಟ್ರೈ ಮಾಡೋಣ. ಗೇಟ್ ಕ್ಲೋಸ್ ಮಾಡೋದೇ ಇಲ್ಲ, ದನ ಕರೆಲ್ಲ ಒಳಗೆ ಬರ್ತವೆ. ಸೊ ಗೇಟ್ ಕ್ಲೋಸ್ ಮಾಡಿಬಿಟ್ಟು ಒಂದು ಗಾಡಿನ ಸ್ಟಾರ್ಟ್ ಮಾಡೋಣ. ಒಂದು ಪ್ಲೇಸಿಗೆ ಬರೋದು ತುಂಬ ಖುಷಿ ಆಗುತ್ತೆ. ಇದು ರಿಸರ್ವ್ ಫಾರೆಸ್ಟ್ ನಮ್ಮ ಕಾಕಡ ಹೋಗೋ ಮೇನ್ ರೋಡ್ ಇದೆ. ಒಂದು 5 ಕಿಲೋಮೀಟರ್ ಬಂದಿದೆ, 5 ನೋಡ್ಕೊಡುತ್ತೆ. ಸೊ ಹೋಗಿ ಬರ್ತಾ ಇದ್ದಾನೆ. ಫಾರೆಸ್ಟ್ ಯಾವ ಥರ ಇದೆ ಅಂಥೇಳಿ ಇಲ್ಲಿ ಬರುವಾಗ ಒಂದು ಖುಷಿನೇ ಬೇರೆ ಯಾವತ್ತೂ ಕೂಡ. ಎಷ್ಟು ಬಿಸಿಲ ಟೈಮೇ ಇರಲಿ, ಅಂದರೆ ಬೇಸಿಗೆ ಟೈಮ್ ಇರಲಿ, ಈಗ ಬಿಡಿ, ಈಗ ಇಲ್ಲಿ ನಮಗೆ ಅಂದರೆ ಅಷ್ಟೊಂದು ಹೀಟ್ ಇಲ್ಲ, ಅಂದರೆ ಮಳೆಗಾಲ ಮುಗ್ದಿಲ್ಲ, ಬಟ್ ಅದರ ಮಧ್ಯೆ ಒಂದು ಸ್ವಲ್ಪ ಒಳ್ಳೆಯ ವಾತಾವರಣ ಇದೆ. ಬಟ್ ಈ ಏರಿಯಾದಲ್ಲಿ ಅಂದರೆ ಇದೆಲ್ಲ ಪಶ್ಚಿಮ ಘಟ್ಟದ್ದೇ ಘಾಟ್ ರೇಂಜ್ ಬರುತ್ತೆ. ಇದೊಂದು ಅಲ್ಲಲ್ಲಿ ಸ್ವಲ್ಪ ಸ್ವಲ್ಪ ಕಾಡುಗಳಿರುವಂಥದ್ದು. ಇದು ರಿಸರ್ವ್ ಫಾರೆಸ್ಟ್ ಇದೆ. ಸೊ ಈ ಏರಿಯಾಗಳಲ್ಲಿ ನೋಡಿ, ಸ್ವಲ್ಪ ಹೊತ್ತು 5 ನಿಮಿಷ 10 ನಿಮಿಷ ನಿಂತ್ಕೊಂಡ್ರೂ ಕೂಡ ತುಂಬ ಒಳ್ಳೆ ಪೀಸ್, ಅಂದರೆ ಅಷ್ಟು ಒಳ್ಳೆ ಪೀಸು ಇಲ್ಲಿದೆ ನೋಡಿ. ಕಾಡಂದರೆ ದಟ್ಟ ಕಾಡು. ಮತ್ತು ನನ್ನ ಪ್ರಯಾಣ ಅನುಭವಿಸ್ತಾ ಇದ್ದೇನೆ. ತುಂಬ ದೂರ ಏನಲ್ಲ, ಜಸ್ಟ್ ಇಲ್ಲ 3-4 ಕಿಲೋಮೀಟರ್. ಸ್ಕೂಟಿಯಲ್ಲಿ ಯಾವತ್ತಿದ್ರೂ ನೋಡಿ 40ರ ರೇಂಜಲ್ಲಿ ಹೋಗ್ತೇನೆ. ಕೆಲವೊಂದು ಸಲ ಅರ್ಜೆಂಟ್ ಇದ್ದರೆ 60ರವರೆಗೂ ಹೋಗುವುದಿದೆ, ಬಟ್ ಅದು ತುಂಬ ರೇರು. ಆ ಥರ ಹೋಗೋದಿಲ್ಲ, ಯಾಕೆಂದರೆ ಸ್ಕೂಟಿದು ಟೈರ್ಗಳೆಲ್ಲ ಸಣ್ಣ ಸಣ್ಣದಿರ್ತದೆ, ಅದಷ್ಟು ಸೇಫ್ ಅಲ್ಲ. ಈಗೆಲ್ಲ ಟೂರಿಸ್ಟ್ ಬರೋ ಹೊತ್ತಾಯಿತು. ಸೊ ನಮ್ಮೂರ ಕಡೆಗೆ ಅಂದರೆ ಉತ್ತರ ಕರ್ನಾಟಕ ಭಾಗದಿಂದ ಒಳ್ಳೆ ಟೂರಿಸ್ಟ್ಗಳು ಬರ್ತಾರೆ. ಇಲ್ಲೇ ಮುಂದೆ ಹೋದರೆ ಶೃಂಗೇರಿ, ಹೊರನಾಡು ಆ ರೂಟು ಸಿಗುತ್ತೆ. ಅಂದರೆ ಅಲ್ಲಿ ಹೊರನಾಡು ಹೋದವರು, ಉಡುಪಿ ಹೋದವರು ಎಲ್ಲ ಈ ಕಡೆ ಧರ್ಮಸ್ಥಳ ಕಡೆ ಬರೋ ರೋಡು, ಮೈನ್ ರೋಡ್ ಇದೇನೆ, ನಮ್ಮೂರ ಪಕ್ಕದ್ದೇನೆ. ರೋಡ್ಗಳೆಲ್ಲ ಏನೋ ಚೆನ್ನಾಗಿದೆ, ಮತ್ತು ವಾತಾವರಣ ಕೂಡ ಈಗ ತುಂಬ ಸಖತ್ತಾಗಿರೋ ವಾತಾವರಣ. ಈ ಕಡೆಗೆ ಮಂಗಳೂರು ಕಡೆಗೆ ಬರೋರು, ಅಂದರೆ ಟೂರ್ಗೆ ಬರೋರು, ಈಗ ಮಧ್ಯವಧಿ ರಜೆ ಬೇರೆ ಇದೆ, ಈಗ ಒಳ್ಳೆ ಟೈಮ್ ಬರಲಿಕ್ಕೆ. ಅಂದರೆ ಬೇಸಿಗೆ ರಜೆಗಿಂತ ಈಗ ಒಳ್ಳೆ ಟೈಮ್. ಬಂದಿದ್ದೇನೆಂದರೆ ಒಂದು ಟಾಟಾ ಅಲ್ಟ್ರಾ ಸೇಲಿಗೆ ಬಂದಿತ್ತು. 2021 ಮಾಡಲಿನ ಈ ಗಾಡಿ. ಪ್ಯೂರ್ ಒಳ್ಳೆ ಕಂಡೀಷನ್, ಗುಡ್ ಕಂಡೀಷನಲ್ಲಿದೆ, ನೀಟ್ ಆ್ಯಂಡ್ ಕ್ಲೀನ್ ಇದೆ. 6 ಟೈರು ಒರಿಜಿನಲ್ ಇದೆ. 21 ಮಾಡಲ್ ಆಗಿರೋದ್ರಿಂದ 12.5 ಟನ್ ಪಾಸಿಂಗ್ ಕೂಡ ಇದೆ. 20 ಅಡಿ ಬಕೆಟ್ ಇರ್ತದೆ ಲೋಡ್ ಬಾಡಿ. ಸೊ ನೋಡಿ, ಈ ಕಂಡೀಷನಲ್ಲಿದೆ ಗಾಡಿ. ಗಾಡಿನ ಕ್ಲೀನಾಗಿ ಇನ್ಸ್ಪೆಕ್ಟ್ ಮಾಡಿದ್ದಾಯಿತು, ಅಂದರೆ ಸ್ಟಾರ್ಟಿಂಗ್ ಕಂಡೀಷನೆಲ್ಲ ನೋಡಿದ್ದಾಯಿತು. ಗಾಡಿ ಚೆನ್ನಾಗಿದೆ, ಕಂಡೀಷನ್ ಇದೆ. ಗಾಡಿ 6 ಟೈರ್ ಕೂಡ ಒರಿಜಿನಲ್ ಇದೆ, ರನ್ನಿಂಗ್ ಕಂಡೀಷನ್ ಇರ್ತದೆ. ಡಾಕ್ಯುಮೆಂಟ್ ಎಲ್ಲ ಅಪ್ ಟು ಡೇಟ್ ಇದೆ. ಇನ್ಶೂರೆನ್ಸ್ ಕೂಡ ರನ್ನಿಂಗ್ ಇರ್ತದೆ. ಗಾಡಿ ಲೊಕೇಶನ್ ಇಲ್ಲೇ ಮೂಡುಬಿದ್ರೆ ಹತ್ತಿರ ಇರ್ತದೆ. ಸೊ ಯಾರಿಗಾದ್ರೂ ಅವಶ್ಯಕತೆ ಇದ್ದರೆ ಕಾಂಟ್ಯಾಕ್ಟ್ ಮಾಡ್ಬೋದು. ಬಂದ ಕೆಲಸ ಮುಗಿಸಿ ಒಳದಾರಿಯಲ್ಲಿ ಹೋಗ್ತಾ ಇದ್ದೇನೆ ವಾಪಸ್ ಮನೆ ಕಡೆಗೆ. ನೋಡಿ ಎಷ್ಟೊಂದು ಟೂರಿಸ್ಟ್ ಕಾರ್ಗಳು ಈಗಾಗಲೇ ಹೋಗ್ತಾ ಇದ್ದಾವೆ ನೋಡಿ.
ಟೂರಿಸ್ಟ್ ಗಾಡಿಗಳು ಬರ್ತಾನೆ ಇದೆ, ಹೋಗ್ತಾನೆ ಇದೆ. ನೋಡಿ, ನಾರ್ಮಲಿ ಇಲ್ಲಿ ನಿಲ್ಲಿಸಲ್ಲ, ನಾವು ಸೀದಾ ಹೋಗ್ಬಿಡ್ತೇವೆ. ಬಟ್ ಖುಷಿ ಆಗುತ್ತೆ ಇಲ್ಲಿ. ಅಷ್ಟೊಂದು ಪುರ್ಸೊತ್ತಿದೆ, ಈಗೆಲ್ಲ ಪುರ್ಸೊತ್ತಿಲ್ಲ. ಅಷ್ಟೊಂದು ಪುರ್ಸೊತ್ತಿದ್ರೆ ಈ ಜಾಗದಲ್ಲಿ ಸ್ವಲ್ಪ ಹೊತ್ತು ನಿಲ್ಲಿಸಿ ಹೋಗೋದು ರೂಢಿ ನಮಗೆ. ಓಕೆ, ಮತ್ತೆ ಪ್ರಯಾಣ ಮುಂದುವರಿಸೋಣ. ಒಂದು ಟ್ರಿಪ್ಪು ಹೊರಗಡೆ ಹೋಗಿ ಸುಸ್ತಾದಂಗೆ ಆಯಿತು. ಈಗ ಒಂದು ಟೀ ಬ್ರೇಕ್ ತೊಗೊಳ್ಳೋಣ. ಇದೊಂದು ಟೀ ಪಾಯಿಂಟ್ ನಮ್ಮದು. ರೆಗ್ಯುಲರ್ ಆಗಿ ಇಲ್ಲಿ ವಿಸಿಟ್ ಕೊಡ್ತಾ ಇರ್ತೀವಿ. ಸೊ ಒಂದು ಟೀ ಕುಡಿದು ಆಮೇಲೆ ಮುಂದಿನ ಕೆಲಸ ಮತ್ತೆ ಸ್ಟಾರ್ಟ್ ಮಾಡೋಣ. ಹಾಂ ಬರಲಿ. ಹಾಂ ಈಜಿ ಯಾರು ಫೋನ್ ಇದ್ದೀನಿ ಐತಾರತ್ತ. ಹಾಂ ಹಲೋ ಸರ್, ಹೇಳಿ. ಹಾಂ 16 ವೀಲ್ ಇದೆ 16 ವೀಲ್ ಟಾಟಾ ಇದೆ. 21, 22, 23 ಲೈಲ್ಯಾಂಡ್ ಇದೆ, ಕಂಪ್ನಿ ಕ್ಯಾಬಿನ್ ಇದೆ. ಸೇಮ್ 21, 22, 23, 20, 19 ಲೈಲ್ಯಾಂಡ್ಗಳಿದ್ದಾವೆ. 16 14 ಇದೆ ಸರ್. ಇದೆ ನಮ್ಮ ಕಲ್ಬಾಡಿ ಕ್ಯಾಬಿನ್ ಇದೆ, ಯು ಕ್ಯಾಬಿನ್ ಇದೆ, ಟಾಟಾ ಇದೆ, ಐಶ್ವರ್ಯ ಇದೆ, ಮಹೀಂದ್ರ ಇದೆ. ಇದೆ ಲೋನ್ ಆಪ್ಷನ್ ಅವೈಲೇಬಲ್ ಇದೆ. ಹಾಂ ಎಲ್ಲ ಡೀಲ್ ಮಾಡ್ತೇವೆ. ಟ್ರೈಲರ್ಸು ಡೀಲ್ ಮಾಡ್ತೇವೆ. ಟ್ರಕ್ಕು 6 ವೀಲಿಂದದ್ದು 22 ವೀಲರ್ ತನಕ. ಎಸ್. ವಾಟ್ಸಪ್ಪಲ್ಲಿ ನಮ್ಮದು ಹಾಯ್ ಕಳಿಸಿದ್ರೆ ಒಂದು ಗ್ರೂಪಿದ್ದು ಲಿಂಕ್ ಸೆಂಡ್ ಆಗುತ್ತೆ, ಜಾಯ್ನ್ ಆಗ್ಬೋದು. ಎಸ್ ಹೌದು. ಫೇಸ್ಬುಕ್, ಇನ್ಸ್ಟಾಗ್ರಾಮಲ್ಲಿ ಕೂಡ ಬರ್ತಾ ಇರುತ್ತೆ, ಫಾಲೋ ಮಾಡ್ಬೋದು. ಮತ್ತು ವಾಟ್ಸಪ್ಪಲ್ಲಿ ಕ್ಯಾಟ್ಲಾಗ್ ಇದೆ, ಅದರಲ್ಲಿ ಎಲ್ಲ ಗಾಡಿಗಳು ಫೋಟೋ ಇದೆ, ನೋಡ್ಬೋದು. ಶೋರ್ ಸೆಂಡ್ ಮಾಡ್ತೀನಿ. ಓಕೆ. ಹಲೋ ನಮಸ್ಕಾರ. ಯಾವ್ದು ಲೈಲ್ಯಾಂಡ್ ಹೇಳಿ? ಹೌದು 16 14 16 ಇದೆ. ಲೋನ್ ಕಂಟಿನ್ಯೂ ಲೈಲ್ಯಾಂಡಲ್ಲಿ ಇಲ್ಲ. ಈಗ ಟಾಟಾದಲ್ಲಿದೆ. 23 ಮಾಡಲ್, 24 ಮಾಡಲ್. ಹೌದು 6 ಲಕ್ಷ 5 ಲಕ್ಷ ಡೌನ್ ಪೇಮೆಂಟ್ ಇರ್ತಾರೆ. ಹೌದು. ನಿಮ್ಮದು ಚೆಕ್ ಕೊಡಬೇಕು, ಮತ್ತು ನಿಮ್ಮ ಇಬ್ಬರು ಗ್ಯಾರಂಟರ್ ಬೇಕು, ಅವ್ರದ್ದು ಚೆಕ್ ಕೊಡಬೇಕು. ಎರಡು ಇಬ್ಬರು ನಿಮ್ಮ ಸ್ನೇಹಿತರು. ಹೌದು. ಹಾಂ ಹೌದು 23, 24 4830 ಗಾಡಿ. ಹೌದು ಸಿಂಗಲ್ ಓನರ್. ಹೌದು ಆಗ್ತೇನೆ ಒಂದು ಹಾಯ್ ಕಳಿಸಿ ಆಗ್ತೇನೆ. ಅಂತ ಕಳಿಸಿ. ಸರಿ ಓಕೆ ಸ್ನೇಹಿತರೆ, ಹೀಗೆ ನಮ್ಮದು ಶೆಡ್ಯೂಲು ಫುಲ್ 24x7, ಅಂದರೆ ದಿನಕ್ಕೆ ಸ್ಕ್ರೀನ್ ಟೈಮ್ 13 ಅವರ್ಸ್ ಇರ್ತದೆ. ನಾನು ಇನ್ನೊಮ್ಮೆ ತೋರಿಸ್ತೇನೆ ನಿಮಗೆ ಒಂದು ಸ್ಕ್ರೀನ್ ಟೈಮ್ ಮೊಬೈಲಿದು. ಸೊ ಇಡೀ ದಿನ ಫುಲ್ ಬಿಸಿ ಇರ್ತವೆ. ಆಗ ಇನ್ನೊಂದು ಕಾಲ್ ಬರುತ್ತೆ, ಇನ್ನೊಂದು ಕಸ್ಟಮರ್ ಕಡೆಗೆ ನೋಡಬೇಕು, ಏನೋ ಡಾಕ್ಯುಮೆಂಟೇಷನ್ ಪ್ರಾಬ್ಲಮ್ ಇರುತ್ತೆ, ಇದೆಲ್ಲ ಆಗ್ತಾ ಇರ್ತವೆ. ಸೊ ಫೋನಲ್ಲಿ ಸ್ಪೆಂಡ್ ಮಾಡಿ ಅದರಲ್ಲಿ ಒಂದು 3-4 ಗಂಟೆ ಕಾಲ್ಸ್ ಮಾತಾಡಿ, ದಿನಕ್ಕೆ 300-400 ಕಾಲ್ ಅಟೆಂಡ್ ಮಾಡಿ ಕಸ್ಟಮರ್ಗೆ ತಲುಪಿಸ್ತಾ ಇರೋದು. ಸೊ ಇದೇ ರೀತಿ ಇನ್ಫಾರ್ಮೇಷನ್ಗಾಗಿ ಚಾನಲ್ನ ಫಾಲೋ ಮಾಡಲಿಕ್ಕೆ ಮರಿಬೇಡಿ. ಇನ್ಸ್ಟಾಗ್ರಾಮ್ನಲ್ಲಿ ನೋಡ್ತಾ ಇರೋರು ಫಾಲೋ ಮಾಡಿ, ಫೇಸ್ಬುಕ್ಕಲ್ಲಿ ನೋಡ್ತಾ ಇರೋರು ಫಾಲೋ ಮಾಡಿ, ಮತ್ತು ಯೂಟ್ಯೂಬಲ್ಲಿ ನೋಡ್ತಾ ಇರೋರು ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಇಷ್ಟು ನಮ್ಮದು ಸ್ಟೋರಿ. ಓಕೆ, ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ನಮಸ್ತೆ, ಟಾಟಾ, ಬಾಯ್.